ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನಮ್ಮ ಅತ್ತಿಗೆ ಸೀಮಂತ ಪ್ರೋಗ್ರಾಮ್. ಅಲ್ಲಿಗೆ ಹೋಗಿದ್ವಿ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನೋಡಿ. ಇವಾಗೊಂದು ಟ್ರೆಂಡ್ ಎಲ್ಲ ಥರನೂ ಡೆಕೋರೇಟ್ ಮಾಡೋದು. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಅವರು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. ತುಂಬಾ ಕಳೆ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇವರು ನಮ್ಮ ಅತ್ತಿಗೆ ಮೇಘನಾ ಅಂತ. ಇವ್ರು ನಮ್ಮ ಅಣ್ಣ. ಹಾಗೇನೆ ಅವ್ರಿಗೆ ಮೊದಲು ತುಂಬ್ತಾ ಇದ್ದಾರೆ ಅಮ್ಮ. ಅಲ್ಲಿ ಹೋಗ್ಮೇಲೆ ತುಂಬ ಟೈಮ್ ಎಲ್ಲರನ್ನು ಮಾತಾಡಿಸಿ ಕೂತ್ಕೊಂಡು ಆಮೇಲೆ ಫ್ರೀ ಆದಮೇಲೆ ನಾವು ಅಲ್ಲಿ ಹೋಗಿ ಅವ್ರಿಗೆ ಮೊದಲು ತುಂಬ್ತಾ ಇರೋದು. ಒಂದು ಸೇಫ್ ಡೆಲಿವರಿ ಆಗಲಿ ಅಂತ ಎಲ್ಲರಿಗೂ ಅಂದರೆ ಎಲ್ಲರೂ ಆಶೀರ್ವಾದ ಮಾಡೋ ಒಂದು ಇದು ಕಾರ್ಯಕ್ರಮ. ಇದರಲ್ಲಿ ಸೀಮಂತ ಅನ್ನೋದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂತಾರಲ್ಲ, ಆ ಥರ ಹೆಣ್ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ. ನಮ್ಮನೆಗೆ ಬಂದಿರೋ ಸೊಸೆಂದಿರಂತೂ ತುಂಬಾ ಪುಣ್ಯ ಮಾಡಿದರು. ಎಲ್ಲರೂ ತುಂಬ ಚೆನ್ನಾಗಿ ಜಾಲಿಯಾಗಿರ್ತಾರೆ. ಆ್ಯಂಡ್ ಅವರು ಕೂಡ ಒಳ್ಳೆ ಹೆಣ್ಮಗಳು ಥರನೇ ಅವ್ರ ಮನೇಲಿ ಇರ್ತಾರೆ. ಎಲ್ಲರೂ ಕೂಡ ನಮ್ಮನೆ 3 ಜನ ಸೊಸೆಂದಿರೂ ಕೂಡ ಹೀಗೆ ಅವ್ರಿಗೆ ಆಶೀರ್ವಾದ ಮಾಡಿ ಮೊದಲುಗಳನ್ನ ತುಂಬಿ ನಾವು ಊಟಕ್ಕೆ ಹೋದ್ವಿ. ಎಲ್ಲರೂ ಒಟ್ಟಿಗೆ ಕಸಿನ್ ಸಿಸ್ಟರ್ಸ್ ಎಲ್ಲರೂ ಒಟ್ಟಿಗೆ ಒಂದು ಲೈನಲ್ಲಿ ಎಲ್ಲ ಕೂತ್ಕೊಂಡು ಜಾಲಿಯಾಗಿ ಮಾತಾಡಿಕೊಂಡು ರೇಗಿಸ್ಕೊಂಡು ಊಟ ಕೂಡ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಊಟನೂ ಕೂಡ. ಹಸ್ಬೆಂಡು ಕೂಡ ಬಂದಿದ್ರು. ನಾನು ಅಮ್ಮನ ಮನೆಯಿಂದನೇ ಎಲ್ಲರೂ ಒಟ್ಟಿಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಊಟನೂ ಕೂಡ. ಅಲ್ಲಿಂದ ಊಟ ಮಾಡ್ಕೊಂಡು ನಾವು ಮತ್ತೆ ಎಲ್ಲರೂ ಸೇರಿಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ತುಂಬಾ ಎಂಜಾಯ್ ಮಾಡ್ತೀವಿ. ಎಲ್ಲರೂ ರೇಗಿಸ್ಕೊಂಡು ಯಾರು ಕೂಡ ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮ ಮನೇಲಿ ಅಕ್ಕ ತಂಗಿರು ದೊಡ್ಡಮ್ಮನ ಮಕ್ಕಳೆಲ್ಲ 7 ಜನ ಇರೋದ್ರಿಂದ ಅಮ್ಮಂಗೆ ಅಕ್ಕ ತಂಗಿರು ನಾವೇ ತುಂಬ ಜನ ಇದ್ದೀವಿ. ಎಲ್ಲರೂ ಎಂಜಾಯ್ ಮಾಡ್ತೀವಿ. ಫುಲ್ ರೇಗಿಸ್ಕೊಂಡು ಯಾರು ಕೂಡ ಬೇಜಾರು ಮಾಡ್ಕೊಳ್ಳಲ್ಲ. ನನ್ನ ಟೈಮು ಕೂಡ ಹೋಗಿದ್ದೇ ಗೊತ್ತಾಗಲ್ಲ. ಇವಳು ಕೂಡ ನಮ್ಮ ಅಕ್ಕ ಮಕ್ಕಳೆಲ್ಲ ಬಂದ್ಬಿಟ್ರೆ ಒಂದೇ ಏಜ್ ಇರೋದ್ರಿಂದ ಇವಳು ನಮ್ಮ ಕೈಗೆ ಸಿಗಲ್ಲ. ನಾವು ಹೆಂಗೆ ಚಿಕ್ಕದ್ರಲ್ಲಿ ಆಟ ಆಡ್ತಿದ್ವಿ ಹಾಗೆ ಇವರು ಕೂಡ ಒಟ್ಟಿಗೆ ಕೂತ್ಕೊಂಡು ಅಂದರೆ ಒಟ್ಟಿಗೆ ಆಟ ಆಡ್ಕೊಂಡಿರ್ತಾರೆ, ಎಂಜಾಯ್ ಮಾಡ್ತಾರೆ. ನಮ್ಗೆ ಅವ್ರು ನೋಡಿದ್ರೇ ಖುಷಿ ಆಗುತ್ತೆ. ಹೀಗೆ ನಮ್ಮ ಫಂಕ್ಷನ್ ಆಗ್ತಾ ಇತ್ತು. ಆ್ಯಂಡ್ ಅವ್ರಿಗೆ ಲಾಸ್ಟ್ ರಾವ್ಕಲೆಲ್ಲ ನೋಡಿಕೊಂಡು ಕಳಿಸ್ಕೊಳ್ಳೋ ಟೈಮ್ ಕೂಡ ಬಂತು. ಹಾಗಾಗಿ ಲಾಸ್ಟ್ ದೃಷ್ಟಿ ತೆಗ್ದು ಅವ್ರಿಗೆ ಆಶೀರ್ವಾದ ಮಾಡಿ ಸೇಫ್ ಡೆಲಿವರಿ ಆಗಲಿ ಅಂತ ನಾವೆಲ್ಲರೂ ಆಶೀರ್ವಾದ ಮಾಡಿ ಆರತಿ ತೆಗೆದ್ವಿ. ಮಕ್ಕಳು ಕೂಡ ಫೋಟೋಸ್ ತೆಗೆಸ್ಕೊಂಡ್ರು. ಅವರು ಕೂಡ ದೊಡ್ಡವ್ರಿಗೆ ಆಶೀರ್ವಾದ ತೊಗೊಂಡ್ರು. ಸೇಫ್ ಡೆಲಿವರಿ ಆಗಲಿ ಅಂತ ಇದೊಂದು ಪುನರ್ಜನ್ಮ ಅಲ್ವಾ ಹೆಣ್ಮಕ್ಳಿಗೆ ಅಂತ ಬಗ್ಗಕ್ಕಾಗಲ್ಲ ಅಂತ ಅವ್ರನ್ನ ಮೇಲೆ ಮಾಡಿದ್ದು. ಅಣ್ಣ ಅಂತೂ ರೇಗಿಸ್ತಾ ಇದ್ದ ಆಶೀರ್ವಾದ ಮಾಡೋಕ್ಕೆ. ತುಂಬ ರೇಗಿಸಿ ಅವ್ರು ಫುಲ್ ಜಾಲಿಯಾಗಿದ್ದಾರೆ ಇಬ್ಬರು ಕೂಡ. ತುಂಬಾ ಖುಷಿ ಆಗುತ್ತೆ ನೋಡೋಕ್ಕೆ. ಹೀಗೆ ಮೊದಲೆಲ್ಲ ತುಂಬಿ ಅವ್ರನ್ನ ಕಳಿಸ್ಕೊಳ್ಳೋ ಟೈಮ್ ಕೂಡ ಬಂತು. ಅವರು ತುಂಬ ಬೇಜಾರಾದರು ಆ್ಯಂಡ್ ಎಮೋಷನ್ ಕೂಡ ಆದರು. ನನಗೂ ಬೇಜಾರಾಗ್ತಾಯಿತ್ತು. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೂ ಅಳ್ಕೊಂಡು ನಾನು ಬಂದಿದ್ದೆ. ಇದೊಂದು ಸಂಪ್ರದಾಯ. ಒಂಚೂರಾದರೂ ಒಂದು 5 ನಿಮಿಷ ಆದರೂ ಬೇರೆ ಮಗುನ ಇಟ್ಕೋಬೇಕು ಅಂತ. ಹಾಗಾಗಿ ಒಂದು 2 ನಿಮಿಷ ಇಟ್ಕೊಂಡು ಓಡಾಡಿಕೊಂಡು ಆಮೇಲೆ ಅವರು ಕೂಡ ಹೊರಟರು. ತುಂಬಾ ಅಳ್ತಿದ್ರು. ಹೀಗೆ ನಮ್ಮ ಸೀಮಂತ ಪ್ರೋಗ್ರಾಮ್ ಹೀಗಿತ್ತು. ಅವ್ರನ್ನ ಕಳಿಸ್ಕೊಟ್ಟು ನಮ್ಮನೆ ಕಡೆನೂ ನಾವು ಹೊರಟ್ವಿ. ನಾವು ಕೂಡ ಹೊರಡ್ತಾ ಇದ್ವಿ. ಹೀಗಿತ್ತು ನಮ್ಮ ಸೀಮಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ತುಂಬ ವೀಡಿಯೋಸ್ ಇದೆ, ಹಾಕೋಕ್ಕಾಗ್ತಾ ಇರಲಿಲ್ಲ. ಈ ವಿಡಿಯೋನ ಕೂಡ ತುಂಬ ದಿನ ಆಗಿತ್ತು. ಮಗು ಕೂಡ ಆಗಿದೆ, ಅವ್ರಿಗೆ ಗರ್ಲ್ ಬೇಬಿನೂ ಕೂಡ ಆಗಿದೆ. ಹೀಗೆ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಸಿಗೋಣ.